ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ ಇವತ್ತು ಮಂಗಳವಾರ ನೋಡ್ರಿ. ಮಂಗಳವಾರ ಬೆಳಗ್ಗೆ 9 ಗಂಟೆ ಆಗೈತಿ. ಲಾಗ್ ಚಾಲು ಮಾಡಿ ನೋಡಿ. ಇವಾಗ ನಾಷ್ಟ ಮಾಡ್ಬೇಕ್ರಿ. ಮತ್ತು ಶ್ರಾವಣಿನೂ ಸ್ಕೂಲ್ಗೆ ಹೋಗ್ತಾಳ. ಇವತ್ತು ಕುಂಭ ಇರ್ತೈತ್ರಿ ನಮ್ಮ ಊರಾಗ. ಕುಂಭ ನೋಡಕ್ಕೆ ಹೋಗೋದಾರ ತಿನ್ರಿ ಇಲ್ಲಿಕ್ಕಿಲ್ಲ ನೋಡ್ರಿ. ನಮ್ಮ ಅಕ್ಕ ಮಗಳು ಬಂದು ನೋಡ್ರಿ ವಿಡಿಯೋದಾಗ. ನಾಳೆಗೆ ಹೋಗ್ತಾರೆ ಊರಿಗೆ. ನಾವು ನಾಳೆಗೆ ಎಲ್ಲರೂ ಹೋಗ್ಬಿಡ್ತೀವಿ ನೋಡ್ರಿ ಊರಿಗೆ. ನಮ್ಮ ಶ್ರಾವಣಕುಮಾರ್ ಒಂದು ಜಾಕ್ ಆಗೈತಿ, ಉಸುರ್ದು ಜಾಕ್ ಆಗೈತಿ ನೋಡಿ. ಮತ್ತೆ ನಾಷ್ಟ ಮಾಡಿ ಸಿಗ್ತೀನಿ ರೀ. ಅವರು ನಾಷ್ಟ ಮಾಡಾಕತ್ತಾರ, ಒದರಾಕತ್ತಾರ. ನಾಷ್ಟ ಮಾಡ್ತೀನಿ ರೀ. ಅಕ್ಕ ಉಪ್ಪಿಟ್ಟು ಮಾಡ್ಯಾಳ, ಹೋಗ್ತೀನಿ ರೀ ನಾಷ್ಟ ಮಾಡಿ. ಸ್ನೇಹಿತರೆ ನೋಡ್ರಿ ಊಟ ನಾಷ್ಟ ಮಾಡಾಕತ್ತಾರ. ಉಪ್ಪಿಟ್ಟು ಚೋಡ ಉಣ್ಣಾಕತ್ತಾರ ನೋಡಿ. ಅವರು ಚೋಡ ಹಾಕೊಂಡಿಲ್ರಿ, ಬಟ್ಟೆಲ್ಲ ತುಂಬಿಟ್ರ. ಉಪ್ಪಿಟ್ಟು ಉಣ್ಣಾಕತ್ತಾರ. ಅಕ್ಕನೂ ಉಣ್ಣಾಕತ್ತಾಳ, ಶಿವನು ಉಣ್ಣಾಕತ್ತಾನ. ಬನ್ನಿ ನನಗೂ ಅವ್ರಿಗೂ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಹಂಗೆ ಬಟ್ಟೆ ಬಾಂಡೆ ಮಾಡಿಬಿಡ್ತೀವಿ ರೀ. ಅಕ್ಕ ನನ್ನ ಕೂಡಿ ಕೆಲಸ ಒಂದು ಕೆಲಸ ಅದ ನೋಡ್ರಿ. ಇವಾಗ ಕುಂಭ ಮೆರ್ಸೋದೈತ್ರಿ. ವಿಡಿಯೋ ಮಾಡ್ಬಿಟ್ಟು ತೆಗಿ ಅಂತಂದು ನಾನೇ ವಿಡಿಯೋ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ನೋಡಿ. ಸ್ನೇಹಿತರೆ ನಾಷ್ಟನೂ ಆಯಿತು. ಇವಾಗ ಬಟ್ಟೆ ಒಗಿಬೇಕ್ರಿ. ಮತ್ತು ನಿದ್ದೆನೇ ಇಲ್ರಿ. ಮೊನ್ನೆ ಕಸ ನೋಡಕ್ಕೆ ಹೋಗಿವಲ್ರಿ. ತೇರು ಅಡ್ಡಾಡೋದು ಸುಸ್ತಾಗ್ಬಿಟ್ಟೈತೆ ನೋಡ್ರಿ. ಊರಿಗೆ ಬಂದರೂ ಜಲ್ಮ ಸುಖ ನೋಡ್ರಿ. ಸುಸ್ತಾಗ್ಬಿಟ್ಟು ಮನುಷ್ಯ ಅಡ್ಡಾಡೋದು, ಆ ಕಡೆ ಅಡ್ಡಾಡೋದು. ಮೊನ್ನೆ 1 ಆಗಿತ್ತು ಟೈಮು. ಕಳಸ ಮೆರವಣಿಗೆ ಆತಲ್ಲ, ಅವತ್ತು 1 ಗಂಟೆ ಆಗಿತ್ತು ರೀ. ಮನೆಗೆ ಬರ್ಬೇಕಂದ್ರೆ ನಿದ್ದೆ ಸರಿಯಾಗಿ ನಿದ್ದಿಲ್ರಿ. ಹಿಂಗಾಗಿ ಮನುಷ್ಯ ಸುಸ್ತಾಗೈತೆ ಮರಿ. ಬಡ ಬಟ್ಟೆ ಒಗೆದು ಹಾಕಿ ನಿನ್ನೆ ಲೈವ್ ಬಂದಿಲ್ಲ, ಇವತ್ತು ಲೈವ್ ಬರಬೇಕು. ನಿಮಗೂ ಮಾತಾಡ್ಬೇಕಂತೀನಿ. ಏನಾಗುತ್ತೆ ನಿಮ್ಗೂ ಶೇರ್ ಮಾಡ್ತೀನಿ. ನಾಷ್ಟ ಆಯ್ತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅಕ್ಕನೂ ಆಚೆ ಕಡೆ ಮಲ್ಲಮ್ಮರ ಮನೆಗೆ ಹೋಗಿ ಬರ್ತಾ ಅಂತೀನಿ. ನಮ್ಮ ತಂಗಿ ಮಲ್ಲಮ್ಮ ಅಂದ್ರೆ ಮನೆ ವಿಡಿಯೋದಾಗ ಬಂದ ನೋಡ್ರಿ. ಕಸ ಏನು ಸಂಜೆ ವಿಡಿಯೋ ಹಾಕಿದ್ನಲ್ರಿ ಬಾಗಟ್ಟು ಅಂತ, ಆ ವಿಡಿಯೋದಾಗ ಬಂದ ನೋಡ್ರಿ ನಮ್ಮ ತಂಗಿ ಮಲ್ಲಮ್ಮ ಅಂತೇಳಿ. ಬನ್ನಿ ಇವಾಗ ಹೋಗೋಣ. ಬಟ್ಟೆ ಒಗೆದಕ್ಕೆ ಮಾಡಿ ಸಿಗ್ತೀನಿ ರೀ ನಿಮ್ಗೆ ನೋಡಿ. ಮತ್ತೆ ಬಟ್ಟೆ ಒಗೆದಾಕಿ ಬಂದು ಕುಂತಿ ನೋಡಿ. ಇಲ್ಲೇ ಬಂದು ಬಟ್ಟೆ ಇಷ್ಟು ಕಂಡಪಟ್ಟಿ ಬಟ್ಟೆ ದೂರಿ ಒಗೆದಾಕಿನಿ. ಅಕ್ಕನೂ ರೆಡಿ ಹಾಕತ್ತಾಳ್ರಿ. ಆ ಕಡೆ ನಾ ಸಣ್ಣ ಚಿಗೋ ಅದ ಅಲ್ರಿ, ಸಣ್ಣ ಚಿಗೋ ಮಗಳು ಕೊಟ್ಟಿವಿ ಅಂತ ಅಂದ್ವಲ್ಲ, ಅವ್ರ ಮನೆಗೆ ಹೊಂಟಾಡ್ರಿ. ನನ್ನ ಹೋಗಂದು ನಾವು ಅಲ್ಲಿ ಅಂದೆ ಆಕಿನೇ ಹೊಂಟಾಡ್ರಿ. ಇಲ್ಲಿ ಎಡಕನೆ ಬೇಸ್ರ. ಮತ್ತು ಕುಂಭ ಬರ್ದಾಕತ್ತಾರೆ. ಅಲ್ಲಿ ನೋಡಕ್ಕೆ ಹೋಗ್ತೀನಿ ರೀ. ಹೋಗಿದ್ದ ವಿಡಿಯೋ ಮಾಡಿರ್ತೀನಿ ರೀ. ಹೋಗಿಲಿಕ್ಕೆ ಇಲ್ಲಿ ನೋಡಿ ಕುಂಭ ಬರೋದು ವಿಡಿಯೋ ಮಾಡಿರ್ತೀನಿ. ಇಲ್ಲಿಕ್ಕಿಲ್ಲ ರೀ. ಹೋಗಿ ಬೇಸ್ರ ಆಗೈತೆ ರೀ. ಎಲ್ಲಿ ಹೋಗಲ್ರಿ. ಇವತ್ತು 1 ಗಂಟೆಗೆ ಲೈವ್ ಬರ್ತೀನಿ. ಟೈಮ್ ಒಂದು ತಿರುಗಿ 12:30 ಹಾಕ್ಬಂತ್ರಿ. ಈಗ 12:30 ಹಾಕ್ಬಂದ್ರಿ. ಕುಂಭ ಹೊರಕ್ಕೆ ನೋಡಕ್ಕೆ ಹೊಂಟಾರ. ನಾನೇನು ಹೋಗಲ್ರಿ. ಮತ್ತೆ 1 ಗಂಟೆಗೆ ಲೈವ್ ಬರ್ತೀನಿ ರೀ. ಬನ್ನಿ ಅಕ್ಕರು ಹೋಗ್ತಾರ ನೋಡೋಣ. ಬನ್ನಿ ಏನು ಮಾಡಾಕತ್ತಾರ. ಕುಂಭ ನೋಡಕ್ಕೆ ಹೋಗಲ್ಲ ಹೋಗೋ ಎಲ್ಸತಿ ಮೂಗು ತೋರ್ಸಿ. ಎಲ್ಸತಿ ಚುಚ್ಚೋತಿ ಚಿನ್ನಿ ನಿಂದು ಮೂಗು ಚುಚ್ಚೋಬೇಕ. ಎಲ್ಲಿಗೆ ಹೊಂಟಿರಿ? ನಿನಗ ಮೂಗು ಚುಚ್ಚೋದು ಯಾಕ್ರಿ? ಚುಚ್ಚಿರೋದ ಬ್ಯಾನ್ ಆಗತ್ತೆ ನೋಡ್ರಿ. ಅದು ಚಿನ್ನಿ ಮನೆಗೆ ಹೋಗ್ಬಾ. ಇವತ್ತ ಹೊಂಟಿದ್ಲು ನಮ್ಮ ಅಪ್ಪ. ಇವತ್ತೇ ಬಂದಿದ್ದ. ಮೂರು ಸಸ್ಕೊಂಡ್ಬರ್ತೀವಿ. ನೋಡಿ ಸ್ನೇಹಿತರೆ, ಕೋಳೂರಾಗ ಇದೊಂದು ದೇಗುಲ ಅಂತೀವ್ರಿ. ಈ ಕಡೆ ನಾವು ದೇವಸ್ಥಾನ ರೀ. ಇದು ಮಾನ್ಯ ರೇಣಿಸುದ್ದ ಗುಡ್ಡಕ್ಕೆ ಹೋಗಿದ್ವಲ್ರಿ. ಅಲ್ಲಿಗೆ ಇಲ್ಲಿಗೆ ಸರ್ಕ್ ಐತೆ ನೋಡ್ರಿ. ಅಲ್ಲಿ ನಿಂತು ಇಲ್ಲಿಂತ ಸರ್ಕ್ ಐತಂತ್ರಿ. ಏನಬ್ಬ ಕಾಣೋದು ಏನೋ ಅಂತಾರೆ. ಅದು ಗೊತ್ತಿಲ್ಲ ನನಗೆ. ಕಾಣೋ ಸರಪಳಿ ಮತ್ತು ಹಾವಿ ಸರಪಳಿ ಏನೋ ನಿಧಿ ಅಂತಾರಲ್ಲ, ನಿಧಿ ಐತಂತ್ರಿ ಈ ಗುಡಿಯಾಗ ಅನ್ನೋದು ಅಷ್ಟೇ ಮಾಹಿತಿ ಗೊತ್ತ್ರಿ. ಹಿಂಗಾಗಿ ಸಾಮಾಡಿ ದರ್ಶನ ಮಾಡ್ಕೊಂಡು ಅವಾಗ ಯಾರೂ ಗುಡಿ ಒಳಗೆ ಹೋಗ್ತಿದ್ದಿಲ್ಲ ರೀ. ಮೊದಲು ಇಲ್ಲೇ ಗುಡಿ ಒಳಗೆ ನಾವು ಸಣ್ಣವ್ರದಾಗ ಗುಡಿ ಒಳಗೆ ಹೋಗ್ಬೇಕಂದ್ರೆ ಅಂಜುತ್ತಿದ್ದೀವಿ ರೀ. ಯಾಕಂದ್ರೆ ಕೋಳೂರಿನ ಕೊಡೆಗೂಸು ಅಂತ ಪಾಠ ಐತೆ ನೋಡ್ರಿ. ಯಾರಿಗಾರ ಗೊತ್ತೇನ್ರಿ? ಬೇಕಾದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ. ಕೋಳೂರಿನ ಕೊಡೆಗೂಸು ಅಂತ ಹೇಳಿದ್ರಿರ ಎಲ್ಲ ಅದು ಕಥೆನೇ ಹೇಳ್ತಾರೆ ನೋಡಿ. ಇದು ಎಷ್ಟು ಗೊತ್ತೈತೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ರಾತು ನಿಮ್ಗೆ ಅಂಥೇಳಿ ಬಂದು ನೋಡಿ. ಇವಾಗ 5-6 ವರ್ಷ ಆಯ್ತು ನೋಡ್ರಿ ಪೂಜೆ ಮಾಡಾಕತ್ತಿದ್ದೀವಿ ಈ ಗುಡಿಗೆ. ಈಶ್ವರಲಿಂಗಗೆ ಶಿವರಾತ್ರಿ ಮಸ್ತ್ ನೋಡ್ರಿ. ಇದು ಗುಡಿ ಎಲ್ಲ ಮಂದಿ ತುಂಬಿರ್ತೈತೆ ರೀ. ಬರ್ರಿ ಇವಾಗ ಒಳಗೆ ಬಂದೀವಿ. ಮೊದಲು ಒಳಗೆ ಬರಕ್ಕೆ ಕಾಣಿಸ್ತಿದ್ದೀವಿ ರೀ. ಇದು ಲಿಂಗುದಾಗ ಒಂದು ಕೂಸು ಲಿಂಗುದಾಗ ಐಕ್ಯ ಆಗೈತೆ ಅಂತ ನೋಡ್ರಿ. ಅದು ಹೆಂಗಾಗೈತಿ ಹೆಂಗಿಲ್ಲ ಅಂತ ನಮ್ಮ ಅಕ್ಕಾರು ಹೇಳ್ತಾರ, ಕೇಳ್ರಿ ಇಲ್ಲೇ. ನಮ್ಮ ಅಕ್ಕಾರಿಗೆಲ್ಲ ಗೊತ್ತೈತ್ರಿ. ಇದು ಅವ್ರು ಸಣ್ಣವರಿದ್ದಾಗ ಪಾಠ ಇತ್ತಂತ್ರಿ. ಈ ಕಡೆ ನಮಗೆ ಪಾಠ ಇದ್ದಿದ್ದಿಲ್ಲ ರೀ ಅದು. ಆದ್ರೆ ಕೇಳಿವ್ರಿ ನಾವು. ನಮ್ಮ ಅಕ್ಕಾರ ಬಾಯಿಲೆ ಕೇಳ್ರಿ, ಗೊತ್ತಾಗತ್ತೆ ನಿಮಗೂ, ಅರ್ಥ ಆಗುತ್ತೆ. ಅವ್ರು ಹೇಳಿದ್ವಿ ಏನು ಹೇಳ್ತಾರ ನೋಡಿ ಕೇಳಿ ಅಂತೇಳಿ.
ಸ್ವಾಮಿ ಅವ ಅಲ್ಲೇ ಈಶ್ವರ ಒಳಗ ಕರ್ಕೊಂಡಾನ. ಏನ್ ಮಾಡಕೈದಂತ ಹೊಸ ಕೈದಂತ ಕರ್ಕೊಂಡಾನಂದೆ. ಅವ ಹಾಲು ಕುಡ್ಸಿಲ್ಲ ನೀ ಸುಳ್ಳೆ ಹೇಳ್ತಿ ಅನ್ನತ್ತ ಅವ್ರಪ್ಪ. ಆಕಿ ನಮ್ಮ ಅಪ್ಪ ಬಂದಾಗ ಕುಣಿತಿದ್ದಿ, ನಾ ಬಂದಾಗ ಯಾಕೆ ಕೊಡಂಗಿಲ್ಲ. ಅವ್ರಪ್ಪ ಸಗಣಿ ಜಾತ್ರೆಗೆ ಹೋಗ್ತಾನಂತ. ಹಿಂಗ ದಿನ ಈಶ್ವರ್ಗ ಹಾಲು ಮನಿ ಕಣಿ ಸಾರಿಸಿ ಹಾಲು ಹಿಂಡ್ಕೊಂಡು ಈಶ್ವರ್ ಕುಡಿಸ್ವಾ ಅಂತ ಹೇಳನ. ಆಕಿ ಏನಂತ ಅಂತ ಈಶ್ವರ್ಗ ನಮ್ಮ ಅಪ್ಪ ಬಂದಾಗ ಹಾಲು ಕುಡಿಸ್ದಿ, ನಾ ಬಂದಾಗ ಯಾಕೆ ಈಶ್ವರ ಹಾಲು ಕುಡಿಯಂಗಿಲ್ಲ ಅಂದಂತ. ಅಲ್ಲನ ಅವ ಏನ್ ಮಾಡ್ತಿದ್ದಾನ, ಕುಡಿಯಬೇಕು ನೀನ್ ಅಂತ ಕೇಳಿ ತೆಲಿಗೆ ಈ ಕಲ್ಲಿಗೆ ತೆಲಿ ಕೊಟ್ಟು ಹಾಯಕತ್ಲಂತ. ಅವಾಗ ಈಶ್ವರ ಪ್ರತಿಜ್ಞೆ ಆದ್ನಂತ. ಅವ ಬಂದು ಹಾಲು ಕುಡಿದ್ನಂತ. ಹಾಲು ಕುಡ್ದಿಂದ ಮರಳಿ ಮನೆಗೆ ಹೋದ್ಲಂತ. ಮನೆಗೆ ಹೋಗಿಂದ ದಿನಾಲು ಮಗಳೇ ಹಾಲು ಕುಡಿಸ್ ಬಂದಿಯಾ ಅಂತ ಕೇಳಿದ್ನಂತ. ಹೂನಪ್ಪಾಜಿನ ಹಾಲು ದಿನಾಲು ಕುಡಿಸ್ ಬಂದಿನ ಅಂದಂತ. ನಾ ಇಷ್ಟು ದಿನ ಈಶ್ವರನ ಸೇವೆ ಮಾಡೋನೆ ಹಾಲು ಕುಡಿಸಿ ಬಂದಿಲ್ಲ, ನೀ ಏನ್ ಹಾಲು ಕುಡಿಸಿ ಬಂದಿ ಅಂತ ಕೇಳಿ ಮಗಳಿಗೆ ಪ್ರಶ್ನೆ ಮಾಡಿದ್ನಂತ. ಮಾಡೋಣ ಹೊಳ್ಳಿ ಮಗಳನ್ನ ಈ ಸದ್ ನಾನು ಇದ್ರಿಗೆ ಕುಡಿಸ್ಬಾ ಅಂತ ಕೇಳಿ ದೇವಸ್ಥಾನ ಕರ್ಕೊಂಡ್ ಬಂದಂತ. ದೇವಸ್ಥಾನ ಕರ್ಕೊಂಡ್ ಬರೋಣ. ಅವ ಈಶ್ವರ ಒಟ್ಟ ಹಾಲು ಕುಡಿಲೇ ಇಲ್ಲ ಅಂತ. ನಾನು ಅವಾಗ ನಾ ಬಂದಾಗ ಕುಡ್ದಿದ್ದಿ, ಈಗ ನಮ್ಮ ಅಪ್ಪಾಜಿ ನನ್ಗ ಸುಳ್ಳು ಅನ್ನತನ ಈಶ್ವರ ನೀ ಹಾಲು ಕುಡಿ ಅಂದಂತ. ಆಕಿ ಮಾವ ಕುಡಿಲೇ ಇಲ್ಲ ಅಂತ. ಮತ್ತ ತನ್ನ ತಲಿ ಹೋದ್ ಕೇರಿ ಕೊಂಬಕ್ ಹಾಯಕತ್ಲಂತ. ಅವಾಗ ಈಶ್ವರ ಇದು ಪ್ರಶಸ್ತಿ ಕೇರಿ ಹಾಲು ಬಂದ್ ಕುಡಿದ್ಲಂತ. ಮಗಳೇನ ನಾ ಇಷ್ಟು ದಿನ ಪೂಜೆ ಮಾಡಿದ್ರು ನನ್ಗ ಈಶ್ವರ ಹಾಲು ಕುಡಿದಿಲ್ಲ, ನೀ ಈಶ್ವರನ ಸೇವೆ ಮಾಡ್ಕೇರಿ ಹಾಲು ಕುಡಿಸಿದಿ, ನಾನ ನಿನ್ಗ ಸುಳ್ಳ ಅಂತ ಪಟ್ಟ ಕಟ್ಟಿದ್ಯಾ ಅಂದ್ಕೇರಿ ಈಶ್ವರ ಬಾ ಮಗಳೇ ಅಂತ ಕರ್ಕೊಂಡು ಲಿಂಗದೊಳಗ ಮಾಡ್ಕೊಂಡ. ಹೌದನ್ರಿ. ನೋಡ್ರಿ ಆ ಖುಷಿನ ಶಿವನೇ ಬಂದು ಲಿಂಗದೊಳಗೆ ಮಾಡ್ಕೊಂಡನಂತ ನೋಡಿ. ಇವಾಗ ಹಿಂಗಾಗಿ ಯಾರೂ ಮೊದಲು ಅನಿಸ್ತಿದ್ವಿ ರೀ ದೇಗುಲ್ದಾಗ ಬರೋಕೆ, ಒಟ್ಟ ದೇಗುಲ್ದಾಗ ಒಳಗೆ ಬರ್ತಿದ್ದಿಲ್ಲ ರೀ, ನಾವು ಅಂಜಿ ಸಾಯ್ತಿದ್ವಿ ರೀ. ಇವಾಗ 6 ವರ್ಷ ಆಯ್ತು ನೋಡಿ ಪೂಜೆ ಮಾಡಕತ್ತಾರ. ಹಿಂಗಾಗಿ ಅದು ಹೆಂಗೆ ಪೂಜೆ ಮಾಡಕತ್ತಾರಂದ್ರೆ ಒಬ್ರಿಗೆ ಇಲ್ಲಿ ಎಲ್ಲೇ ಅವಾಗ ನಮ್ಮ ಊರಾಗ ಕರ್ಫ್ಯೂ ಆರ್ಡ್ರ್ ಇತ್ತು ರೀ. ಪೊಲೀಸರು ಬಂದಿದ್ದರು. ಪೊಲೀಸರಿಂದ ಶಿವ ನಾಗರಾವಾಗಿ ಬೆನ್ನತ್ತಿ ಅವಾಗ ಹೇಳಿ ಅವ ಮಯ್ಯ ಬಂದು ಹೇಳಿ ಕೇರಿ ಪೂಜೆ ಮಾಡ್ಸಕತ್ತೈತ್ರಿ. ಇವಾಗ ಏನಿಲ್ಲ ನೋಡಿ, ಅವಾಗ ಹೆಂಗೆ ಪೂಜೆ ಮಾಡ್ತೀರಿ ಇವಾಗೂ ಪೂಜೆ ಚಲೋ ಆಗೈತಿ. ಗುಡಿ ಅವಾಗ ಹೆಂಗಿತ್ತು ಇವಾಗೂ ಹಂಗೆ ಐತಿ ನೋಡಿರಿ. ಅಂಜಿಕ ಬರ್ತೀರಿ. ಇಲ್ಲಿ ದೇಗುಲ ಅಂತಾರೆ ನೋಡ್ರಿ. ಇದಕ್ಕೆ ದೇಗುಲ ಅಂದ್ರೆ ಗೊತ್ತಿರ್ಬೇಕ್ರಿ, ಹಳ್ಳಿ ಕಡೆ ಇದಕ್ಕೆ ದೇಗುಲ ಅಂತಾರೆ. ನಾವು ಇದು ವರ್ಷಕ್ಕೊಮ್ಮೆ ಭಜನೆ ಹಚ್ತಾರೆ, ಜಾತ್ರೆ ಪಾತ್ರೆ ಮಾಡಲ್ಲ. ಹಳೆ ಗುಡಿ ನೋಡಿ, ಮಸ್ತ್ ಬಂದೋಬಸ್ತ್ ಗುಡಿ. ಅವಾಗಿನ ಕೊಂಬ ಅವು ನೋಡ್ತಿರ್ಬೇಕು ರೀ ಯಾವ ಥರ ಅದಾವ ಕೊಂಬುಗಳು ಅಂತೇಳಿ. ನಾನು ನಮ್ಮ ರಾಧಿಕಾ ಮೂಗು ಚುಚ್ಚಾಕ ಹೊಂಟಿದ್ವಲ್ರಿ, ಇಲ್ಲೇ ದಾರಾಗಿಟ್ಟು ದರ್ಶನ ಮಾಡ್ಕೊಂಡ್ರದಂತ ಮಾಡ್ಕೊಂಬಂದು ನೋಡಿ. ಇಲ್ಲಿ ಬರೀ ಪತ್ತರ ಅಂಗಡಿ ಬಂದು ನೋಡಿ, ಪತ್ತರ ಅಂಗಡಿ ಬಂದೀವಿ. ಅವರು ಕೂಡ ಮೊಮ್ಮಗ ಮೂರು ನೋಡಾಕತ್ತಿದ್ರಿ. ಅಕ್ಕೋರು ಅವ್ರು ಮೂರು ನೋಡಾಕತ್ತಿದ್ರು. ನಾವು ಕುಂತೀವಿ ನೋಡಿ ಬಂದು ಹಂಗೆ ವಿಡಿಯೋದಾಗ ಬಂದಾರ ನೋಡಿ. ಅವರು ಕೂಡ ನಮ್ಮ ರಾಧಿಕಾ ಮೂಗು ಚುಚ್ಚಿಸ್ಬೇಕ್ರಿ, ನೋಡೋಣ್ರಿ ಹೆಂಗೆ ಆಗ್ತೈತೇನ. ಆಕೆಗೆ ಮಾರ್ಕ್ ಮಾಡು ಚಿಕ್ಕಿ ಇಡು ಅಂತಂದ್ರಿ. ನಾ ಇಟ್ಟೀನಿ ರೀ. ಅಲ್ಲಿಗೆ ತಳ್ಯಾಕಾಗತ್ತೆ ಮ್ಯಾಕಾಗತ್ತೆ ಅಂದ್ರೆ ಲಾಸ್ಟಿಗೆ ಅಲ್ಲಿಗೆ ಚುಚ್ಚದಾತು ನೋಡಿರಿ. ಅದು ಮಾರ್ಕ್ ಏನು ಮಾಡಿದ್ವಲ್ಲ ಅಲ್ಲಿಗೆ ಚುಚ್ಚದಾತು ರೀ. ಅವ್ರಿದ್ರೆ ತಳ್ಯಾಕಾಗತ್ತೆ, ಇದು ಕರೆಕ್ಟ್ ಐತಿ ಅಲ್ಲಿಗೆ ಚುಚ್ಚು ಅಂತಂದ್ರಿ. ಈಗ ಮತ್ತೆ ಅಳ್ಸೋದು ಚುಚ್ಚೋದು ಮಾಡಕತ್ತಿದ್ರಿ. ಅದು ಯಾಕೆ ಒಮ್ಮೆ ಚುಚ್ಚೋದು ನೋಡಿರಿ, ಮೂಗು ಚುಚ್ಚೋದು. ಇವಾಗ ಒಮ್ಮೆ ಮೂಗು ಚುಚ್ಚೋದು ಮುಗೀತು ನೋಡಿರಿ. ಮತ್ತು ಮ್ಯಾಕ್ ಹತ್ತಿರ್ತೀರಾ ಅಂತಂದರು. ಮತ್ತು ತಳ್ಯಾಕೆ ಮಾಡಿ ಚುಚ್ಚಿದ್ರಾತ ಅಂತೇಳಿ ಕುಂತಿದ್ದು ನೋಡಿರಿ. ಆಕೆ ಹೇಳಕತ್ತಿದ್ಲು ರೀ ಮೂಗು ಚುಚ್ಚಕ್ಕೆ ಬ್ಯಾನ್ ಆಗುತ್ತಾ ಅಂಥೇಳಿ. ಏನೂ ಆಗಲ್ಲ ಆಳವ ಚುಚ್ಚುಗೋ ಅಂಥೇಳಿ ಆಕೆಗೆ ಹೇಳಿ ಚುಚ್ಚಾಕತ್ತೆ. ಕೊಬ್ಬರಿ ಬಟ್ಲಕ್ಕೆ ಈ ಹಳ್ಳಿ ಕಡೆ ಹೆಂಗೈತಿ ಕೊಬ್ಬರಿ ಬಟ್ಲಕ್ಕೆ ಚುಚ್ತಾರೆ ಮೊದಲು ಮೂಗು ಚುಚ್ಚಬೇಕಂದ್ರೆ. ಇವಾಗೆಲ್ಲ ಮೂಗು ಚುಚ್ಕೊಂಡು ಅಂಚಿ ಬಟ್ಟೆ ಹಾಕ್ಸೊಂದು ಆಲ್ಮೋಸ್ಟ್ ಹೋಗೇ ಬಿಟ್ಟೈತ್ರಿ. ಇನ್ನೂ ಹಳ್ಳಿ ಕಡೆ ಪದ್ಧತಿ ಐತಿ ನೋಡಿರಿ. ಇದು ಏನಾಗಲ್ಲ ಚುಚ್ಚುಗೋ ಬ್ಯಾನ್ ಆಗಲ್ಲ ಅಂತ ಹಾಕೋರು ಹೇಳಕತ್ತಿದ್ರಿ. ಇದು ಕೂಳೂರ ಪತ್ತರ ಅಂಗಡಿ ಐತೆ ನೋಡಿರಿ. ಕೂಳೂರ ನೋಡಿರಿ ಇದು. ಮೂಗು ಚುಚ್ಕೊಂಡು ಅಕ್ಕ ಬಾರವ್ವ ನನಗೆ ಗೊತ್ತಾಗಲ್ಲ ಅಂತಂದ್ಲು. ನಾನು ಹೋಗಿದ್ದೀನಿ ರೀ. ಅಲ್ಲಿ ಅನ್ನಕ್ಕೆ ಕರ್ಕೊಂಡು ನಾನು ಒಟ್ಟೆ ಎಲ್ಲಿ ಹೋಗಲ್ಲ ರೀ, ಸುಮ್ಮ ಮನೆ ಆಯ್ತು ನಾನು ತಿರಕಿ ನಮ್ಮ ಅಕ್ಕ ಹೇಳಿದ ಸಲುವಾಗ ಹೋದ್ವಿ ನೋಡಿರಿ ನಾವು. ಅಳಕತ್ತಿಂದ್ರಾಕಿ ಹಿಂಗಾಗಿ ಇಲ್ಲ ಏನೂ ಆಗಲ್ಲ ಅಂತೇಳಿ ಹೇಳ್ಕೇರಿ ಚುಚ್ಚಾಕತ್ತಾರ ನೋಡಿ. ಆತ ತನ್ಕೋತ ಚುಚ್ಚೇ ಬಿಟ್ರೆ ಆಕೆ ಮೂಗು ಬ್ಯಾನ್ ಆಯ್ತು ನೋಡಿರಿ. ಅಲ್ಲಿಗೆ ಚುಚ್ಚು ಅಂತಂದ್ರೆ ಇಲ್ಲಿಗೆ ಕರೆಕ್ಟಾಗಿ ಹೇಳಿದ್ರಿ ಅವ್ರಿಗೆ. ಅಕ್ಕಿಗೆ ತಳ್ಯಾಕೆ ಚುಚ್ಚಲೆ ಮ್ಯಾಕೆ ಚುಚ್ಚಲೆ ಅಂತ ಮಾತಾಡಕತ್ತಿದ್ರು ಅವರು. ನೋಡ್ಕೆ ಚುಚ್ಚಿ ಬಿಡ್ರಿ ಜಲ್ದಿ, ಅದು ಏನು ನೋಡಿ ನಡ್ಬಾರ್ಕೈತೆ ನೋಡಿರಿ ಚಿಕ್ಕಿ ಅಂದೆ. ನಾ ಎಲ್ಲಿ ಚಿಕ್ಕಿ ಹಾಕಿದ್ನೇನ ಮತ್ತು ಕಾಲಿಗೆ ಚುಚ್ಚಿದ್ರು ನೋಡಿರಿ. ಪಿರ್ಕಿ ಚುಚ್ಚಂದ್ರೆ ಪಿರ್ಕಿ ಗೊತ್ತಾಗಲಿಲ್ಲ ರೀ. ಹಂಗೆ ಮಾಡ್ರಾಗ ಕಡೆಗೆ ಫೈನಲಾಗಿ ಆಕೆ ಮೂಗು ಚುಚ್ಚಿ ಶಾಸ್ತ್ರ ಮುಗೀತು ನೋಡಿರಿ. ಶಾಸ್ತ್ರ ಅಂತ ಅಲ್ರಿ, ಈಕೆ ಎರಡನೇದಕ್ಕಲ್ರಿ ಚೊಚ್ಚಲ ಮಕ್ಕಳಿಗೆ ಶಾಸ್ತ್ರ ಮಾಡ್ತಾರೆ ಮೂಗು ಚುಚ್ಚೋದು ಅಂತೇಳಿ. ಎರಡನೇದವರಿಗೆ ಏನು ಇದು ಚಾರ್ಜ ಮಾಡಲ್ಲ ರೀ, ಅಷ್ಟೇ ಮೂಗು ಚುಚ್ಚಿಸ್ತಾರೆ. ಅತ್ತೆಯರಾದ್ರೆ ಚುಚ್ಚಿಸಿ ಬರ್ತೀರಿ ಹೇಳಕತ್ತಿದ್ದು ನೋಡಿರಿ ಮೂಗು ಚುಚ್ಚಾಗ. ಆತ ಅಂತಂದ್ರಿ ನಿಂತು ನೋಡಿರಿ. ಮೂಗು ಚುಚ್ಚ ಬ್ಯಾನ್ ಆಗತ್ತೆ ರೀ.
ಅದು ಪಿರ್ಕಿದಿಲ್ಲ ರೀ, ಅದು ಒಂದು ಸ್ವಲ್ಪ ಸುಳ್ಳಿ ಸುತ್ತದೈತೆ. ಅಲ್ಲಿ ನಿಂತ ಬಟ್ಟೆ ಅಂಗಡಿ ಬಂದೀವ್ರಿ. ಈಕಿಗೆ ಪ್ಯಾಂಟ್ ತೊಗೊಂಡ್ರಾತ ಅಂತೇಳಿ. ಇದು ಕುಳೂರ ನೋಡಿ, ನಮ್ಮದು ಬಟ್ಟೆ ಅಂಗಡಿ ಐತ್ರಿ. ಅಲ್ಲಿ ತಂದಿಲ್ರಿ, ನಾ ಏನು ನಮ್ಮ ಅಕ್ಕ ತರಬೇಕಿಲ್ಲ ಅಂದ್ಲು, ಇನ್ನೂ ತಂದಿಲ್ರಿ. ಆಕೆ ಒಂದು ಜೋಡಿ ಪ್ಯಾಂಟ್ ಟಿ ಶರ್ಟ್ ತೊಗೊಂಡು ಬಳಿಗ್ಯಾರ ಮನೆ ಬಂದೀವ್ರಿ. ಬಳಿ ಅಂದ್ರೆ ಗದ್ಲಿತ್ರಿ ಬಳಿಗ್ಯಾರ ಮನೆ, ಹಿಂಗಾಗಿ ಹಾಗೆ ಬಂದೀವ್ರಿ. ಬಳಿ ಹಾಕ್ಸೋಲೆ ಎಲ್ಲ ನೋಡ್ರಿ ಎಷ್ಟು ಜಾತ್ರೆ ಗದ್ಲ ಅಲ್ಲಿ ನಿಂತ ಬರ್ರಾಗ ಒತ್ತೆ ಮುಳಕ್ಕೆ ಬಂದಿತ್ತು ರೀ. ಮತ್ತು ಹಂಗೆ ಜಾತ್ರೆಗೆ ಬಂದೀವಿ, ಸೀದಾ ಜಾತ್ರೆಗೆ ಬಂದು ನೋಡಿ. ಇಲ್ಲಿ ಬಸವನ ಗುಡಿ ಮುಂದೆ ಬಂದು ನೋಡಿ. ಎಷ್ಟು ಗದ್ಲೇನಿಲ್ಲ ರೀ, ಅಷ್ಟು ಪರಿ ಏನು ಜಾತ್ರೆ ತೊಗೊಂಡು ಏನಾದ್ರು ತೊಗೊಂಡು ಹೋದ್ರಾತು, ತೊಗೊಂಡು ಕೇರಿ ಹೋದ್ರಾತಂತ ಅಲ್ಲಿಂದ ಜಾತ್ರೆಗೆ ಬಂದೀವ್ರಿ. ಮತ್ತು ಜಾತ್ರೆ ನಿಂತ ಪುಗ್ಗ ತೊಗೊಂಡ್ರಿ. ಅಪ್ಪೆ ಆಡಕತ್ತಿದ್ದು ನೋಡ್ರಿ ನಮ್ಮ ಅಣ್ಣನ ಮಗ. ಎಲ್ಲ ಮಾತಾಡಲ್ಲ ಹಿಡಿಯೋದಾಗಂದ್ರೆ ಏನು ಹತ್ತಿ ಅನ್ನಕತ್ತ. ಭಾರಿ ಕದ ನೋಡ್ರಿ. ಒಬ್ಬನೇ ಗಂಡು ಮಗ, 3 ಮಂದಿ ಹೆಣ್ಮಕ್ಳು. ಜಾತ್ರೆನೂ ಚಲೋ ಆಗಿತ್ತು ರೀ. ಮತ್ತು ಶ್ರಾವಣ ಕುಮಾರ್ಗೆ ಒಂದಿಟ್ಟು ಏನರ ತೊಗೊಂಡ್ರ ತಾಟಿಗೆ ಸಾಮಾನು ಅಂತ ಬಂದೆ. ನೋಡ್ರಿ ಒಂದು ಹಾಕಕ್ಕೆ ಹೋಗಿವ್ರಿ. ಮೂಚು ಚುಗೊಂಡು ಅಲ್ಲಿ ಗುಡಿ ಸಹ ಮಾಡಿ ಬಟ್ಟೆ ಅಂಗಡಿಗೆ ಹೋಗಿ ಬಳಿಗಾರ ಮನೆಗೆ ಹೋಗಿ ಈ ಕಡೆ ಜಾತ್ರೆ ಬರ್ಬೇಕಂದ್ರೆ ಇಲ್ಲೇ ಕತ್ಲಾಗ್ಬಿಡ್ತ್ರಿ. ಯವ್ವ ಫೋನ್ ಹಚ್ಚ ಬಾರವ್ವ ಯಾವತ್ತ ಹೋಗಿ ಅಂಥೇಳಿ ಏನು ತೊಗೊಳೋದು ಎಲ್ಲ ತೊಗೊಂಡಿವ್ರಿ. ಕತ್ತಲಾಗ ಸರಿಯಾಗಿ ಕಾಣಲೇ ಇಲ್ಲ. ಶ್ರಾವಣಿಗೆ ಒಂದು ನೆಕ್ಲೆಸ್ ತೊಗೊಂಡು ನೋಡ್ರಿ. ಇದೊಂದು ನಾನು ಮನೆಗೆ ಹೋಗಿ ತೋರಿಸ್ತೀನಿ ರೀ ನಿಮ್ಗೆ. ಅದು 200 ರೂಪಾಯಿ ಹೇಳಿದ್ರಿ, 150 ಕೊಡ್ರಿ ಅಂತಂದೆ. ಅವ್ರಿದ್ರೆ ಬರಲ್ಲ ಅಂತಂದರು. ಕಡಿಕ ನೋಡ್ಕೇರಿ ತೊಗೊಂಡು ನೋಡ್ರಿ. ಅದನ್ನು ಕಡಿಕ 150 ಅಂತಂದರು. ಕೊಟ್ರಿ ನೋಡ್ರಿ. 150ಕ್ಕೆ ಕೊಟ್ರಿ. ಬರಲಿಲ್ಲ ಅಂದರು ಕೊಟ್ರಿ ನೋಡ್ರಿ. ಒಂದು 150 ಕೊಟ್ಟು ತೊಗೊಂಡೀನಿ ರೀ, ಒಂದು 100 ರೂಪಾಯಿ ಕೊಟ್ಟು ತೊಗೊಂಡೇಕಿ 2 ನೆಕ್ಲೆಸ್ ತೊಗೊಂಡೀನಿ ರೀ. ಶ್ರಾವಣ ಕುಮಾರ್ 100 ರೂಪಾಯಿ ಕೊಟ್ಟು ಪ್ಯಾಟಿ ತೊಗೊಂಡೆ. 400 ರೂಪಾಯಿ ಕೊಟ್ಟು ಪರ್ಸ್ ತೊಗೊಂಡು ನೋಡ್ರಿ. ಮತ್ತು 400 ರೂಪಾಯಿ ಹೋದ್ರು ನೋಡ್ರಿ ರೊಕ್ಕ. ಜಾತ್ರೆ ಆದ್ಮ್ಯಾಗ ಏನೂ ತೊಗೊಂಡಿಲ್ಲ ಅಂದ್ರೂ ರೊಕ್ಕ ಜಗ್ಗಿ ಹೋಗ್ತಾ ನೋಡಿ. ನಾನು ಪರ್ಸ್ ತೊಗೊಂಡೇನಿ ರೀ, ತೋರಿಸ್ತೀನಿ ನಿಮ್ಗೆ ಕೂಡ, ಅದನ್ನು ಶೇರ್ ಮಾಡ್ತೀನಿ. ಎಲ್ಲನೂ ಇದ್ದು ಬಿಡ್ರಿ, ಆಲ್ಮೋಸ್ಟ್ ಎಲ್ಲನೂ ತೊಗೊಳಕ್ಕಾಗಲಿಲ್ಲ. ಏನು ಬೇಕಾದ್ರೂ ತೊಗೊಂಡು ಕೇರಿ ಬಂದು ನೋಡಿ. ಇಷ್ಟೇ ಬೇಕಾಗಿತ್ತು. ಶ್ರಾವಣಿ ಡ್ಯಾನ್ಸ್ನ್ಯಾಗ ಕೊಡಿಲ್ಲ ಅಂದ್ರೆ ಕಿವಿಯೇನು ಬೆತ್ತಲೆ ಮನೆ ಸರ ಬೇಕಲ್ರಿ, ಹಿಂಗಾಗಿ ತೊಗೊಂಡೆ. ಸೊಂಟ ಪಟ್ಟಿ ಒಂದು ತೊಗೋಬೇಕಾಗಿತ್ತು ರೀ, ತೊಗೊಲಿಲ್ಲ ನೋಡಿ. ಅದು ನೋಡಿರಿ ಇಲ್ಲೆಲ್ಲ ಕಿಲುಪ ತೊಗೊಂಡ್ರಿ ನಮ್ಮ ಅಕ್ಕ. ನಾ ಏನು ಕಿಲುಪ ತೊಗೊಲಿಲ್ಲ ರೀ, ಅದೊಂದು ಸರ ತೊಗೊಂಡೆ. ಬನ್ನಿ ಮತ್ತು ಅಕ್ಕರು ಗೋಬಿ ತಿನ್ನು ಅನ್ನಕತ್ತಾರ. ಕತ್ಲಾಗೈತಿ ನೋಡ್ತೀವ್ರಿ. ಕೊತ್ತೆ ಮುನಿಗೈತಿ, ಲೈಟ್ ಇತ್ತು, ಚಂದ ಕಾಣತ್ರಿ ವಿಡಿಯೋ. ನಮ್ಮ ರೇಖಾಂಕಾಯ ಕೊಟ್ಟಿದ್ದೀನಿ ರೀ, ಫುಲ್ ವಿಡಿಯೋ ಮಾಡ್ಯಾವ್ರಿ. ಅಂಗಡಿ ದೊಡ್ಡ ಅಂಗಡಿ ಹಾಕಿದ್ರಿ ಇಲ್ಲಿ. ಜಾತ್ರೆಗೆ ಎಲ್ಲ ಥರ ಅಂಗಡಿ ಪಂಗಡಿ ಮಸ್ತ್ ಬಂದಿದ್ದು ರೀ. ಆದ್ರೆ ಈ ಶಿವರಾತ್ರಿ ಅಂಗಡಿ ಭಾಳ ಬಂದಿರ್ತಾವೆ ರೀ, ಜೋಗರ್ ಅಂಗಡಿ. ಈಗ ಭಾಳ ಬಂದಿರಲ್ಲ ರೀ, ಯಾಕಂದ್ರೆ ಇವಾಗ ಏನೈತೆ ಕಟ್ಸಮರದಾಗ ಎಲ್ಲ ಕಡೆ ಜಾತ್ರೆ ಇರ್ತಾವಲ್ಲ, ಆ ಕಡೆ ಅಂಗಡಿಗಳು ಹೋಗಿರ್ತಾವೆ. ಶಿವರಾತ್ರಿ ಒಳಗೆ ಜಗ್ ನೋಡ್ರಿ ಅಂಗಡಿಗಳು. ಬನ್ನಿ ಅಲ್ಲಿ ನಿಂತ ತೇರು ನೋಡಿ. ಇದು ದೊಡ್ಡ ಹಾರ ಐತ್ರಿ. ಮುಂದೆ ನಿಂತ ವಿಡಿಯೋ ಮಾಡಿದ್ದಿಲ್ಲ ರೀ ನಾನು. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ರೀ. ಕತ್ತಿಲ್ಲ ಹೆಂಗೆ ಕಾಣ್ತೇವೆ ಹಿಂಗಿಲ್ಲ ಅಂಥೇಳಿ. ಮಸ್ತ್ ಬಂದೈತೆ ರೀ ವಿಡಿಯೋ, ಚಂದ ಬಂದಿತ್ತು. ಮುಂದೆ ತೊಗೋಬೇಕಾಗಿತ್ತು, ನಾನು ತೊಗೊಲಿಲ್ಲ ರೀ ಅವತ್ತು. ಇಲ್ಲಿ ಬಳಿ ನೋಡಕತ್ತಿದ್ದೆ. ಬಳಿ ಅಷ್ಟೊಂದು ಏನು ಸರಿ ಅನ್ನಿಸ್ಲಿಲ್ಲ, ನಾನು ಬಳಿ ತೊಗೊಲಿಲ್ಲ ನೋಡಿ ನಾನು. ಬರೀ ಇವಾಗ ಹೋಗ್ಬೇಕಂತೇಳಿ ಈ ಕಡೆ ಹೊಂಟಿದ್ದೀವಿ ರೀ. ಇವರು ಗೋಬಿ ತಿಂತೀನಿ ಅಂದರು. ಪೈನಾಪಲ್ ತೊಗೊಂಡಿವಿ ರೀ, ಗೋಬಿ ತೊಗೊಂಡಿವಿ. ನಾನು ಪೈನಾಪಲ್ ತೊಗೊಂಡೀನಿ ರೀ ಒಂದು, ಅವರು ಗೋಬಿ ತೊಗೊಂಡ್ರು. ಇಲ್ಲಿ ಗೋಬಿ ತೊಗೊಳಕ್ಕೆ ನಿಂತಾರೆ ನೋಡಿ. ಇಲ್ಲೆಲ್ಲ ಗದ್ಲಿರಿ ನೋಡ್ರಿ. ಇಲ್ಲೆಲ್ಲ ಮುಗೀತು ಗೋಬಿ ತಿಂದು. ನಮ್ಮ ಅತ್ತೆ ಮಗಳು ಕೊಟ್ಟಿವ್ರಿ, ಅವ್ರ ಮನೆಗೆ ಹೋಗಿ ಮನೆಗೆ ಹೋಗ್ತೀವಿ ನೋಡಿ. ಅವರು ಎಲ್ಲರೂ ಗೋಬಿ ತಿಂದ್ರಿ, ನಾವು ಕೂಡ ತಿಂದು ಕೇರಿ ಬಂದು ನೋಡಿ. ನಮ್ಮ ಅತ್ತೆ ಮಗಳ ಮನೆಗೆ ನಮ್ಮ ಮಮ್ಮಿ ಚೂಡ ಕೊಟ್ರಿ. ನಾವು ಅಲ್ಲಂದ್ರೆ ಅವ್ರು ಚೂಡ ತಿನ್ನಕತ್ತಾರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್. ನಮ್ಮ